ಲಾಸ್ಟ್ ಟೈಮ್ ಸ್ವಲ್ಪ ಫಾಸ್ಟ್ ಆಯಿತು ಮಾತುಗಳು ಅಂತ ಅನೇಕ ಫೀಡ್ಬ್ಯಾಕ್ ತಗೊಂಡೆ. ಫೀಡ್ಬ್ಯಾಕ್ ಒಳ್ಳೆಯದು, ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ನಿಮಗೆ ರೆಫರೆನ್ಸ್ಗಳನ್ನ ಬರ್ಕೊಳ್ಳಿಕ್ಕೆ ನಾನು ಅವಕಾಶ ಕೊಡ್ತೇನೆ. ಮತ್ತು ಎರಡನೇದಾಗಿ ನಾನು ನಮ್ಮ ಮಕ್ಕಳ ಒಂದು ಮಟ್ಟದಲ್ಲಿ ನಾನು ಇದನ್ನು ಮಾಡಬೇಕು ಅಂತ ತುಂಬ ಆಸೆ ಪಟ್ಟೆ. ಮತ್ತೆ ನಾನು ಇದನ್ನು ನನ್ನ ಕುಟುಂಬದವರಿಗೆ, ನಮ್ಮ ಸಭೆ ಮಕ್ಕಳಿಗೆ, ನಮ್ಮ ರಿಲೇಷನ್ಸ್ಗಳಿಗೆ ಇದನ್ನ ಕೊಡಬೇಕು ಅಂತ ನಾನು ಆಸೆ ಪಟ್ಟಿದ್ದು ನಿಜ. ಅದಕ್ಕಾಗಿ ರೆಕಾರ್ಡ್ ಮಾಡಪ್ಪ ಅಂತ ಹೇಳಿದೆ. ಆದರೆ ಮಗನು ಯೂಟ್ಯೂಬಲ್ಲಿ ಹಾಕಿದಾಗ ನನಗೆ ಗಲಿಬಿಲಿ ಆಯಿತು. ಯಾಕಂದರೆ ನಾನು ಇನ್ನೂ ಸಹ ಆ ಮಟ್ಟದಲ್ಲಿ ಬೆಳೆದಿಲ್ಲ. ನನಗೆ ಒಂದು ಭಯ ಉಂಟು. ಯಾಕಂದರೆ ಬೋಧಿಸೋರಿಗೆ ಕಠಿಣವಾದಂತಹ ತೀರ್ಪುಂಟು. ಹಾಗಾದರೆ ಸ್ವಾಮಿ, ನಾನು ಬೋಧಿಸುವಂಥದ್ದೇನಾದ್ರು ಎಲ್ಲ ಕಡೆ ಹೋದಾಗ ಏನಾಗುತ್ತೆ ಅಂತ ಭಯ ನನ್ನಲ್ಲಿ ಉಂಟಾಯಿತು. ಅದೇ ದೇವರ ಭಯ ನನ್ನಲ್ಲಿ ತುಂಬ ಬದಲಾವಣೆ ತರಲಿಕ್ಕೆ ಪ್ರಾರಂಭವಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡಿ ನನ್ನ ಮನಸ್ಸು ನಿಧಾನವಾಗಿ ಓಡಬೇಕು, ನನ್ನ ನಾಲಿಗೆ ಸಹಜವಾಗಿ ಚಲಿಸಬೇಕು. ನನ್ನ ಮೈಂಡ್ ಬೇಗ ಬೇಗ ಓಡಿದಾಗ ನನ್ನ ನಾಲಿಗೆ ತೊದಲಿಸುತ್ತೆ. ಹಾಗಾಗಿ ಕೆಲವು ಪದಗಳನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದು ನನಗೆ ತುಂಬ ನೋವುಂಟು. ಅದು ದೇವರ ಮಹಾ ಕೃಪೆಯಿಂದ ನನ್ನ ಶಾಲೆ ಟೀಚರ್ ಆಗಿರುವಾಗ ಬಹಳ ತಡಬರಿಸ್ತಾ ಇತ್ತು ನಾಲಿಗೆ. ಆದರೆ ಈಗ ದೇವರ ಕೃಪೆಯಿಂದ ಎಷ್ಟೋ ಹತೋಟಿ ನನ್ನ ನಾಲಿಗೆಯಲ್ಲಿ ಬಂದಿದೆ. ಯಾಕಂದ್ರೆ ನಾವು ಪ್ರತಿಯೊಂದು ಅಂಗಗಳನ್ನ ಸ್ವಾಮಿಯ ಕೈಯಲ್ಲಿ ನಾವು ಒಪ್ಪಿಸಿಕೊಡ್ಬೇಕು. ನಮ್ಮ ಮನಸ್ಸು, ನಮ್ಮ ನಾಲಿಗೆ, ನಮ್ಮ ಮಾತು ಪ್ರತಿಯೊಂದನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಡೋದ್ರ ಮೂಲಕ ನಾವು ಖಂಡಿತವಾಗಿ ಈ ಕಾರ್ಯವನ್ನ ಮಾಡುವಾಗ ಖಂಡಿತವಾಗಿ ದೇವರು ಸಹಾಯವನ್ನ ಮಾಡ್ತಾರೆ. ಅದಕ್ಕಾಗಿ ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪರಕ್ಷಕನೇ, ನಮ್ಮ 4ನೇ ದಿನಕ್ಕೆ ಕರ್ಕೊಂಬಂದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಷ್ಟು ಯೌವನ ಮಕ್ಕಳು ಭಾರವುಳ್ಳವರಾಗಿ ಸ್ವಾಮಿ ನಿನ್ನ ಒಂದು ಬರೋಣಕ್ಕೆ ಸಿದ್ಧವಾಗಲಿಕ್ಕೆ ವಿಷಯ ತಿಳ್ಕೊಳ್ಳಿಕ್ಕೆ ಆತುರರಾಗಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನನ್ನ ಮನಸ್ಸನ್ನ ಹತೋಟಿ ಮಾಡು ಸ್ವಾಮಿ, ನನ್ನ ನಾಲಿಗೆಯನ್ನು ಹತೋಟಿ ಮಾಡಪ್ಪ. ಅಪ್ಪ ಕೃಪೆಯಿಂದ ಸ್ವಾಮಿ ನಿನ್ನ ಆತ್ಮನ ಮೂಲಕ ಸ್ವಾಮಿ ನಾನು ಮಾತಾಡಲಿಕ್ಕೆ ಬೇಕಾದ ದಿವ್ಯ ಜ್ಞಾನ ಕೊಟ್ಟು ದಯಪಾಸಿ ಕೊಟ್ಟು ನಡೆಸಪ್ಪ. ಈ ವಾಕ್ಯ ಕೇಳೋದು ಎಲ್ಲ ಮಕ್ಕಳಿಗೆ ಗ್ರಹಿಕೆ ಆಗಲಿಕ್ಕೆ ಸಹಾಯ ಕೊಡಬೇಕಾಗಿ ಏಸುನಂಬಿ ಬಿಡದೆ ಅಂತಂದೆ. ಆಮೇನ್ ಆಮೇನ್. ನಾವೀಗ ಬಹಳ ಉತ್ತಮವಾದಂತಹ ಹಂತಕ್ಕೆ ಬಂದಿದ್ದೇವೆ. ಈಗ ನಾವು ಹೇಳ್ತಾ ಬಂದ್ವಿ, ಎತ್ತಲ್ಪಡುವಿಕೆ ಇರುವಂತಹ ಸವಾಲುಗಳೇನು ಅದರ ಕುರಿತು ನಾವು ತುಂಬ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ 10 ವಿಷಯಗಳುಂಟು. ನಾನು ಈಗ 5 ವಿಷಯವನ್ನು ನಿಮಗೆ ಲಾಸ್ಟ್ ವೀಕಲ್ಲಿ ಮಾಡಿದ್ದೇನಲ್ವಾ. ಈಗ ಅದನ್ನು ಜಸ್ಟ್ ನಿಮಗೆ ಒಂದೊಂದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಸಭೆಯಾಗಿ ಕೂಡಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಬಾರದು ಎಂಬುದಾಗಿ. ಹೌದಲ್ವಾ? ನಮ್ಮಲ್ಲಿ ಒಂದು ಎಚ್ಚರಿಕೆ ಬರ್ತದೆ. ಹೌದು, ನಾವು ಹಾಗಾದ್ರೆ ನಾನು ಎತ್ತಲ್ಪಡುವಿಕೆಯಲ್ಲಿ ಇರಬೇಕಾದ್ರೆ ನಾನು ಸಭೆಯಾಗಿ ಕೂಡಿಕೊಳ್ಳೋದನ್ನ ತಪ್ಪಿಸಿಕೊಳ್ಳಬಾರ್ದು. ಯಾಕಂದ್ರೆ ನಾವು ಸಭೆಯಾಗಿ ಕೂಡಿಕೊಂಡಾಗ ನಿಮಗೆ ಗೊತ್ತುಂಟು, ಸಭೆಯ ವಿಶ್ವಾಸ ನಡುವೆ ನಾವು ದೇವರ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದನ್ನ ಗ್ರಹಿಸಿಕೊಳ್ಳುವಂಥದ್ದು, ಕಲಿತುಕೊಳ್ಳುವಂಥದ್ದು, ಅನುಭವಿಸುವಂಥದ್ದು ಸಭೆಯಲ್ಲಿ ಕೂಡಿ ಬಂದಾಗ ಮಾತ್ರ. ನಾವೆಷ್ಟು ಸಾರಿ ಸಭೆಯಲ್ಲಿ ಕೂಡಿ ಬರ್ತೇವೋ ಅಷ್ಟು ಸಾರಿ ಕ್ರಿಸ್ತನ ಪ್ರೀತಿಯನ್ನ ನಾವು ಸಭೆ ವಿಶ್ವಾಸಿಗಳ ಗುಣಲಕ್ಷಣಗಳ ಮೂಲಕ ನಾವು ಕಲಿತಾ ಹೋಗ್ತೇವೆ. ಹಾಗಾಗಿ ನಾವು ಎಷ್ಟು ಸಾಧ್ಯ ಎಲ್ಲ ಕೂಟಗಳಿಗೆ ನಾವು ಬರುವುದನ್ನು ನಾವು ಕಲಿತುಕೊಳ್ಳಬೇಕು. ಎರಡನೇದು, ಕೂಡಿ ಬರುವಾಗ ಭಾನುವಾರ, ವಾರದ ಮೊದಲನೇ ದಿನ ಕರ್ತನ ಭೋಜನ ನಡೆಸ್ಕೊಳ್ಳುವಾಗ ನಾವು ಯಾವ ಭಾವನೆಯಿಂದ ಕೂತ್ಕೊಂಡಿರಬೇಕು? ಕರ್ತನ ಶ್ರಮ, ಮರಣ, ಪುನರುತ್ಥಾನ ನೆನೆಸ್ಕೊಳ್ಬೇಕು. ನನಗಾಗಿ ಪಟ್ಟ ಬಾಧೆಯನ್ನು ನಾವು ನೆನೆಸಿಕೊಳ್ಳೋರಾಗಿ ಕೃತಜ್ಞತೆ ಭಾವ ಉಳ್ಳವರಾಗಿ ನಾವು ಜೀವಿಸಬೇಕು. ಒಂದು ವಾಕ್ಯ ಹೇಳ್ತದೆ, ನೀವು ಸತ್ಯಕ್ಕನುಗುಣವಾಗಿ ಆತ್ಮಿಕ ರೀತಿಯಲ್ಲಿ
ಕರ್ತನನ್ನ ಆರಾಧಿಸುವವರಾಗಿರಬೇಕು. ನಾವು ಸತ್ಯವಾಕ್ಯಕ್ಕೆ ಅನುಗುಣವಾಗಿ ಆತ್ಮಿಕ ರೀತಿಯಲ್ಲಿ ಕರ್ತನನ್ನ ಆರಾಧಿಸಬೇಕಾದ್ರೆ ಈ ಒಂದು ಕರ್ತನ ಬೋಧನದಲ್ಲಿ ನಾವು ಯಾವ ರೀತಿಯಲ್ಲಿ ಭಯ ಭಕ್ತಿಯಿಂದಲೂ ನಾವು ತಗೊಳ್ತೇವೆ ಎಂಬುದನ್ನ ಕಡೆ ನಾವು ಗಮನವನ್ನ ಕೊಡಬೇಕು. ಮೂರನೇದು, ನಾವು ಎಲ್ಲ ವಿಶ್ವಾಸಿಗಳನ್ನು ಎಲ್ಲ ಮನುಷ್ಯರನ್ನು ಪ್ರೀತಿಸುವರಾಗಿರಬೇಕು. ಅದರ ಪ್ರತಿಫಲ ಕಂಡು ಬರ್ತಾ ಇದೆ. ನಮ್ಮ ಸಭೆಯಲ್ಲಿ ಪ್ರೀತಿ ಹೆಚ್ಚಾಗ್ತಾ ಇದೆ, ನಮಗೆ ಅದರ ಅನುಭವ ಆಗ್ತಾ ಉಂಟು. ನಾಲ್ಕನೇದು, ನಾವು ತಾಳ್ಮೆಯಿಂದ ಇರಬೇಕು, ದೀರ್ಘ ಶಾಂತಿಯಿಂದ ಇರಬೇಕು. ಯಾಕಂದ್ರೆ ಕರ್ತನ ಪ್ರತ್ಯಕ್ಷತೆಯು ನಮ್ಮ ಆತನ ರಹಸ್ಯ ಬರೋಣ, ನಮ್ಮ ಎತ್ತಲ್ಪಡುವಿಕೆಯ ದಿನ ಹತ್ತಿರವಾಗ್ತಾ ಇದೆ. 4 ನಿಮಗೆ ಕನ್ಫರ್ಮ್ ಆಯ್ತಲ್ಲ. 5ನೇ ವಿಷಯ, ಸ್ವಲ್ಪ ಪ್ರತ್ಯೇಕತೆ ಜೀವಿತವನ್ನ ಜೀವಿಸ್ಬೇಕು, ಸಪರೇಟೆಡ್ ಲೈಫ್. ಇದು ಸ್ವಲ್ಪ ನಾನು ಹೋದ ವಾರ ಸ್ವಲ್ಪ ಬೇಗನೆ ಮಾಡಿ ಮುಗಿಸ್ತೇನೆ ಅಂತ, ಯಾಕಂದ್ರೆ ಕೊನೆ ಅಂತೇಳಿ. ಅದೇ ಒಂದು ಸ್ವಲ್ಪ ನಾನು ಇದನ್ನ ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋಗ್ತೇನೆ, ಯಾಕಂದ್ರೆ ನಮ್ಮ ಈ ಜೀವನ ಬಹಳ ಮುಖ್ಯ. ಒಬ್ಬ ವಿಶ್ವಾಸಿ ಅಥವಾ ಯೇಸು ಸ್ವಾಮಿಯನ್ನ ನಂಬಿದ ದಿನದಿಂದ ಆತನು ಜೀವಿಸುವ ತನಕ ಅವನು ಪ್ರತ್ಯೇಕ ಜೀವಿತವನ್ನ ಜೀವಿಸಬೇಕಾಗಿದೆ. ಇದು ಬಹಳ ಮುಖ್ಯವಾದಂತ ಒಂದು ಹಂತ. ಸಭೆಗೆ ನಾವು ಬರಬಹುದು, ಎಲ್ಲವನ್ನು ಮಾಡಬಹುದು, ಆದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ ಎಂಬುದು ಬಹಳ ಮುಖ್ಯ. ಹಾಗಾಗಿ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ಮಾನಸಾಂತರ ಹೊಂದಿದ ದಿನದಿಂದಲೂ ಆತನ ಜೀವಿತ ಬದಲಾಗುತ್ತಾ ಹೋಗ್ಬೇಕು. ಅವನು ಯೇಸು ಸ್ವಾಮಿನ ಕಂಡುಕೊಂಡ, ಯೇಸು ಸ್ವಾಮಿ ಬಗ್ಗೆ ನಂಬಿಕೆ ಬಂತು, ಆ ದಿನದಿಂದ ಅವನ ಜೀವಿತ ಏನಾಗ್ತದಂತೆ ಬದಲಾಗುತ್ತಾ ಹೋಗ್ಬೇಕು. ಈಗ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವಿನೋದ್ ಮಗನು ನನಗೆ ತುಂಬ ಒಂದು ಟಚ್ ಆಯಿತು ನಿನ್ನೆ ಬಂದಾಗ. ಅವನು ಕೊಟ್ಟಂತ ಸಾಕ್ಷಿ, ಅಮ್ಮ ನಾನು ಹೇಳಿದೆ, ಮಗನೇ ಸ್ವೀಟ್ ಕೊಡ್ಲಿಕ್ಕೆ ತುಂಬ ಕಾಸ್ಟ್ಲಿ ಆಗ್ತದಲ್ಲಪ್ಪ, ಯಾಕೆ ಅಷ್ಟು ಖರ್ಚು ಮಾಡ್ಕೊಳ್ತೀನಿ ಅಂತ ಹೇಳಾಗ ಅವನು ಹೇಳಿದ್ದು, ಅಮ್ಮ ನಾನು ಇಷ್ಟು ದಿನ ಕುಡುಕರ ಸ್ನೇಹಿತರಿಗೆ ಹಣವನ್ನು ಖರ್ಚು ಮಾಡ್ತಾ ಇದ್ದೆ, ಆದರೆ ಇವತ್ತು ನಾನು ಕುಡುಕರ ಸಹವಾಸ ಮಾಡ್ತಾ ಇಲ್ಲ. ಅದೇ ನಮ್ಮ ಸಭೆ ಮಕ್ಕಳಿಗೆ ನಾನು ಸ್ವೀಟನ್ನು ಕೊಟ್ಟರೆ ನನಗೆ ತುಂಬ ಖುಷಿ ಆಗ್ತದೆ ಅಂತೇಳಿ. ನೋಡಿ, ಹಾಗಾದ್ರೆ ಆದರೆ ಈಗಲೇ ಏನಾಗಿದೆ, ಅವನ ಜೀವನ ಪರಿವರ್ತನೆ ಕಡೆಗೆ ಸಾಗ್ತಾ ಇದೆ. ಅವನು ಇನ್ನೂ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ, ಆದರೆ ಅವನ ದೇವರ ವಾಕ್ಯವನ್ನ ಕೇಳಿದ್ನು, ವಿಶ್ವಾಸದ ಪ್ರೀತಿಯನ್ನ ಗ್ರಹಿಸಿಕೊಂಡ, ಅವನಲ್ಲಿ ಏನು ಕಾರ್ಯ ನಡೀತಾ ಉಂಟು, ಪವಿತ್ರಾತ್ಮನು ಅವನ ಜೀವನದಲ್ಲಿ ಪಾಪದ ಬಗ್ಗೆ ಅರಿವನ್ನ ಮಾಡಿಕೊಟ್ಟಿದ್ದಾನೆ. ಹೌದಲ್ಲ, ಮಾನಸಾಂತರದ ಬಗ್ಗೆ ಅರಿವನ್ನ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಜೀವನಕ್ಕೆ ಬದಲಾವಣೆ ಆಗ್ಲಿಕ್ಕೆ ಶುರುವಾಗಿದೆ ಅಲ್ವಾ? ಕ್ಲಾಪ್ ಮಾಡಿ ಅವರಿಗಾಗಿ. ನಿಜವಾಗ್ಲು ಇದು ಬಹಳ ವಿಶೇಷವಾದಂತಹ ಒಂದು ಹಂತ. ಹಾಗಾದ್ರೆ ಆತನ ನಮ್ಮ ಯಾವ ವ್ಯಕ್ತಿ ಆಗಲಿ ಯೇಸು ಸ್ವಾಮಿಯನ್ನ ನಂಬಿದ ದಿನದಿಂದಲೂ ಸಹ ಆತನು, ನಿಮ್ಗೆ ಗೊತ್ತು, ಅವನು ಹೊಸದಾಗಿ ಹುಟ್ಟಿದ್ದಾನೆ, ಅವನು ದೇವರ ಮಗನಾಗಿದ್ದಾನೆ. ಇಷ್ಟು ಕಾಲ ನಾವು ಸೈತಾನ ಮಕ್ಕಳಾಗಿದ್ದೆವು. ಯಾವಾಗ ನಾನು ಯೇಸು ಸ್ವಾಮಿಯನ್ನ ನಂಬಿದೇನೋ, ನನ್ನ ಪಾಪಕ್ಕಾಗಿ ಆತನು ಸತ್ತಿದ್ದಾನೆ, ನನ್ನ ಪಾಪಗಳು ತೊಳೆಯಲ್ಪಡ್ತು, ಇನ್ನು ನನಗೆ ಮರಣ ಶಿಕ್ಷೆ ಇಲ್ಲ, ನನಗೆ ನಿತ್ಯ ಜೀವ ಉಂಟು ಅಂತ ನಂಬಿ ಅರಿಕೆ ಮಾಡಿ ಆತನು ನಂಬ್ತಾನೋ, ಆಗ ಆತನು ಹೊಸದಾಗಿ ಹುಟ್ಟುತ್ತಾನೆ. ಹುಟ್ಟಿದಂತಹ ಮಗು ಹೇಗೆ ದಿನ ಬೆಳೀತಾ ಅವನು ವಯಸ್ಸಾಗ ತನಕ ಜೀವಿಸ್ತಾನೋ, ಹಾಗೇನೆ ಆತ್ಮ ಜೀವಿತ ಸಹ ಅವನು ಹೊಸದಾಗಿ ಹುಟ್ಟಿದಾಗಿಂದ ಪ್ರಾರಂಭವಾಗಿ ಅವನು ಸಾಯುವ ತನಕ ಅಥವಾ ಕ್ರಿಸ್ತನ ಬರೋಣ ತನಕೂ ಸಹ ಆ ಜೀವಿತವನ್ನು ಅವನು ಜೀವಿಸಬೇಕು, ಸಾಕ್ಷಿನ ಕಾಪಾಡ್ಕೊಳ್ಬೇಕು. ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಕೆಲವರು ಹೇಳ್ತೇನೆ. ಯೋಸೇಫನ ಜೀವನ ಚರಿತ್ರೆ ಅಲ್ವಾ? ಯೋಸೇಫನು ಹಳೇ ಕಾಲದ ಭಕ್ತ. ಅವನು 17 ವರ್ಷಗಳ ಕಾಲ ಮಾತ್ರ ಅಪ್ಪನ ಜೊತೆಗಿದ್ದ. 17 ವರ್ಷಕ್ಕೆ ಆತನು ದಾಸನಾಗಿ ಮಾರಲ್ಪಟ್ಬಿಟ್ಟ. ಅವನ ಜೊತೆ ಯಾವ ದೇವರ ವಾಕ್ಯವನು ತಗೊಂಡವನು ಹೋಗ್ಲಿಲ್ಲ. ಆದ್ರೆ ಚಿಕ್ಕ ಪ್ರಾಯದಲ್ಲಿ ತಂದೆ ಅಂತ ಯಾಕೋಬನ ಒಂದು ಉಪದೇಶಗಳು ಮಾತ್ರ ಆತನಿಗೆ ಗೊತ್ತಿತ್ತು.
ಆ ಯಾಕೋಬ ದಾಸನಾಗಿ ಪೋಟಿಫರನ ಮನೆಗೆ ಹೋದಾಗ ಅವನ ನಡವಳಿಕೆಯ ಮೂಲಕ, ಅವನ ಜೀವಿತದ ಮೂಲಕ ಆತನು ಅವನ ಪೋಟಿಫರನ ನಂಬಿಕೆಯನ್ನ ಪಡ್ಕೊಂಡ. ಅವನು ಮನೆಯಲ್ಲಿ ಅವನು ಸೇವಕನಾದ. ಮನೆ ಸೇವಕನಿಂದ ಮುಂದಾಗಿ ಆತನು ಮನೆ ವಾರ್ತೆನೆ ಕೊಟ್ಬಿಟ್ಟು ಇಡೀ ಆಸ್ತಿನೆಲ್ಲ ಅವನ ವಶಕ್ಕೆ ಕೊಟ್ಟುಬಿಟ್ಟ ಎಂಬುದಾಗಿ ಹೇಳ್ತೇವೆ ಅಲ್ವಾ. ಚಿಕ್ಕ ಪ್ರಾಯದಲ್ಲಿ, ಯೌವನ ಪ್ರಾಯದಲ್ಲಿ ಅವನಿಗೆ ದೊಡ್ಡ ಸ್ಥಿತಿ ಬರಬೇಕಾದ್ರೆ ಅವನ ಸಪರೇಟೆಡ್ ಲೈಫ್, ಅವನ ಜೀವಿತ ಹೇಗಿತ್ತು ಅವನು ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದಾದ್ರೆ ಒಂದು ವಾಕ್ಯ ಉಂಟು, ಯೆಹೋವನು ಯೋಸೇಫನ ಸಂಗಡ ಇದ್ದನು. ದೇವರು ಅವನ ಸಂಗಡ ಇದ್ದುದರಿಂದ, ಅವನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟದ್ರಿಂದ ಅವನ ತನ್ನ ಪ್ರತ್ಯೇಕ ಜೀವನ ಜೀವಿಸೋದ್ರ ಮೂಲಕ ಆತನು ಆ ಪೋಟಿಫರನ ಮನಸ್ಸನ್ನ ಗೆದ್ದ. ಅಲ್ಲಿ ನಿಮ್ಗೆ ಗೊತ್ತುಂಟು, ಅನ್ಯಾಯ ಸೆರೆಮನೆಗೆ ಹಾಕಿದ್ರು. ಅಲ್ಲಿ ಪೋಟಿಫರ್ನ ಹೆಂಡತಿ ಆಕೆಯನ್ನು ಪೀಡಿಸಿದಾಗ ಹೇಳ್ತಾನೆ, ಪರಲೋಕಕ್ಕೆ ನಾನು ಹೇಗೆ ಪಾಪ ಮಾಡ್ಲಿ. ಅಲ್ಲಿ ಅವನಿಗೆ ಆ ಯೌವನ ಪ್ರಾಯದಲ್ಲಿ ದೇವರ ಭಯ ಹೇಗಿತ್ತು. ದೇಹದ ಇಚ್ಛೆಗಳು ಮನುಷ್ಯನಿಗೆ ಇರ್ತದೆ, ಆದ್ರೆ ಅವನು ಆ ಇಚ್ಛೆನ ತೆಗೆದು ಹಾಕದ, ತಿರಸ್ಕರಿಸ್ಬಿಟ್ಟ, ಸೆರೆಮನೆಗೆ ಹೋದ. ಅಲ್ಲಿ ಸೆರೆಮನೆಯಲ್ಲಿ ಕಷ್ಟ ಅನುಭವಿಸು ಸಹ ಕೊನೆಗೆ ಅವನು ಸೆರೆಮನೆ ಯಜಮಾನನ ಮನಸ್ಸನ್ನ ಗೆದ್ದು ಸೆರೆಮನೆಯಲ್ಲಿ ಅವನು ಅಧಿಕಾರವನ್ನ ಪಡ್ಕೊಳ್ಬೇಕಾದ್ರೆ ಎಂತ ಲೈಫ್ ಅನ್ನು ಅವ್ನು ಲೀಡ್ ಮಾಡಿರ್ಬೇಕು. ಅಲ್ಲಿಂದ ಮುಂದೆ ಫರೋಹನ ಮನೆಗೆ ಹೋದ, ಹೌದಲ್ಲ. ಅಲ್ಲಿ ಇಡೀ ಐಗುಪ್ತಕ್ಕೆ 2ನೇ ವ್ಯಕ್ತಿಯಾಗಿ ಜೀವಿಸಬೇಕಾದ್ರೆ ಅವನು ಯಾವ ರೀತಿ ಸಪರೇಟ್ ಲೈಫ್ ಅನ್ನು ಜೀವಿಸಿದ. ಹಾಗಾಗಿ ಒಬ್ಬ ವ್ಯಕ್ತಿ ನೋಡುವಾಗ ಅವರು ದೇವರ ಭಯದಿಂದ ಕೂಡಿದವರಾಗಿ ನಂಬಿಕೆ ಇಟ್ಟು ತಮ್ಮ ಜೀವನದಲ್ಲಿ ಒಂದು ಪ್ರತ್ಯೇಕತೆ ಜೀವಿತವನ್ನ ಜೀವಿಸ್ತಾ ಬಂದರು. ಯಾವುದರಲ್ಲಿ? ಅವರ ಮಾತಿನಲ್ಲಿ, ಅವರ ವರ್ತನೆಯಲ್ಲಿ, ಅವರ ನಂಬಿಗಸ್ತಿಕೆ ಜೀವನದಲ್ಲಿ, ಹೌದಲ್ಲ. ಇನ್ನು ಅನೇಕ ದಾನಿಯೇಲ ಇದ್ದಾನೆ, ಮೊರ್ದೆಕೈ ಇದ್ದಾರೆ, ಅನೇಕ ನೋಡುವಾಗ ಅವ್ರಿಗೆ ಸಿಕ್ಕಿದ್ದು ಕಡಿಮೆ ದೇವರ ವಾಕ್ಯ ಮಾತ್ರ. ಆದರೆ ದೇವರ ಜೊತೆಯಲ್ಲಿ ಇದ್ದದ್ರಿಂದ ದೇವರಿಗೆ ಒಪ್ಪಿಸಿಕೊಟ್ಟು ಅವ್ರ ಜೀವನವನ್ನ ಬದಲಾಯಿಸ್ಕೊಂಡು ಹೋಗೋದ್ರ ಮೂಲಕ ಒಳ್ಳೆ ಸಾಕ್ಷಿಗಳಾದ. ಅದು ಇವತ್ತು ನಮಗೆ ನಿಮಗೆ ದೇವರ ವಾಕ್ಯ ಕೈಯಲ್ಲಿದೆ ಅಲ್ವಾ. ಎಲ್ಲರ ಕೈಯಲ್ಲಿ ದೇವರ ವಾಕ್ಯ ಉಂಟು. ನಮ್ಮ ಮನೆಯಲ್ಲಿ ಬೇಕಾದ್ರೆ ಓದ್ಬೋದು, ಎಲ್ಲ ಕಡೆ ಓದ್ಬೋದು. ಮತ್ತೆ ಬೋಧಕರಿದ್ದಾರೆ, ನಮಗೆ ಪಾಸ್ಟರ್ಸ್ ಇದ್ದಾರೆ, ಬೋಧಕರಿದ್ದಾರೆ, ಅನೇಕ ಆತ್ಮೀಕ ಲೀಡರ್ಸ್ಗಳು ನಮಗಿದ್ದಾರೆ. ಇಷ್ಟೆಲ್ಲ ಸಭೆ ಇದೆ ನಮಗೆ ಇವಾಗ ಕೂಡು ಬರಲಿಕ್ಕೆ. ಇಷ್ಟೆಲ್ಲ ಅನುಕೂಲಗಳಿರುವಾಗ ನಾನು ದೇವರ ವಾಕ್ಯನ ಕೇಳಿ ವಿಧೇಯರಾಗಿ ನನ್ನ ಜೀವಿತನ ಬದಲು ಮಾಡಿಕೊಳ್ತಾ ಹೋಗುವಾಗ ನನ್ನ ಮನೆಯಲ್ಲಿ ನಾನು ಸಾಕ್ಷಿಯಾಗಿರ್ಬೇಕು, ನನ್ನ ಬೀದಿಯಲ್ಲಿ ಸಾಕ್ಷಿಯಾಗಿರ್ಬೇಕು, ನನ್ನ ಫ್ರೆಂಡ್ಸ್ ನಡುವೆ ಸಾಕ್ಷಿಯಾಗಿರ್ಬೇಕು, ನಾನು ಎಲ್ಲಿ ಕೆಲಸ ಮಾಡ್ತೇನೋ ಅಲ್ಲಿ ಸಾಕ್ಷಿಯಾಗಿರ್ಬೇಕು. ಇದೆಲ್ಲ ನಮ್ಮ ಕ್ಷೇತ್ರಗಳು. ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಯಾವ ರೀತಿ ನಾನು ದೇವರ ಮಗುವಾಗಿದ್ದೇನೆ ಎಂಬ ಗ್ರಹಿಕೆಯೊಡನೆ ನಮ್ಮ ಹಳೇ ಜೀವಿತನ ಬಿಟ್ಬಿಟ್ಟು ಹೊಸ ಗುಣನ ಕಲಿತುಕೊಳ್ತಾ ಹೋಗುವಾಗ ಎಂಥ ಪ್ರಕಾಶ. ಯೋಸೇಫನನ್ನ ಎತ್ತರವಾಗಿ ಮಾಡಿದಂತಹ ದೇವರು ನಿಮ್ಮನ್ನ ಮಾಡೋದಿಲ್ವಾ? ಖಂಡಿತವಾಗಿ ಒಂದು ದಿನ ನನ್ನನ್ನು ಸಹ ನಿಮ್ಮನ್ನು ಸಹ ಬಹಳ ಉನ್ನತ ಸ್ಥಿತಿಗೆ ತಂದೇ ತರ್ತಾರೆ. ನಮ್ಮ ಮನೆಯವರು ನೋಡ್ತಾರೆ, ನನ್ನ ಬೀದಿ ನೋಡ್ತದೆ, ನನ್ನ ಫ್ರೆಂಡ್ಸ್ ನೋಡ್ತಾರೆ, ನಮ್ಮ ಊರು ನೋಡ್ತದೆ, ನಮ್ಮ ಸಭೆ ನೋಡ್ತದೆ. ಆದರೆ ನಾವು ಏನು ಮಾಡ್ಬೇಕಂತೆ? ಒಪ್ಪಿಸಿಕೊಡ್ರಿ. ಇವತ್ತಿಂದ ಒಪ್ಪಿಸಿಕೊಡ್ರಿ. ನನ್ನ ಜೀವನ ಬದಲಾಗ್ಲಿ ಸ್ವಾಮಿ, ನಾನು ಕಂಡ್ಕೊಂಡಿದ್ದೇನೆ, ನಾನು ಒಬ್ಬ ಬದಲಾದ ವ್ಯಕ್ತಿಯಾಗಿ ಜೀವಿಸ್ಬೇಕು ಸ್ವಾಮಿ. ಮನುಷ್ಯರು ನೋಡುವ ಹಾಗ ಅಲ್ಲ, ನೀನು ನೋಡ್ತೀಯ ಅನ್ನೋ ಭಯ ಇರಬೇಕು. ಮತ್ತೆ ನಮಗೆ ಪವಿತ್ರ ಆತ್ಮ ನಮಗೆ ಸಹಾಯಕನ. ನಮ್ಗೆ ಏನು ಮಾಡಬೇಡಪ್ಪ, ಏನು ಮಾಡು, ಹೀಗೋಗು ಹಾಗೂ ಎಷ್ಟು ಚೆನ್ನಾಗಿ ನಮ್ಮನ್ನ ಲೀಡ್ ಮಾಡ್ತಾ ಹೋಗ್ತಾನೆ. ಅದು ನಾವು ತಿಳ್ಕೊಳ್ಳೋಣ. ನಾವು ಐದನೇದಾಗಿ ನಾವು ನಾನು ಎತ್ತಲ್ಪಡಬೇಕಾದ್ರೆ ಮುಖ್ಯವಾಗಿ ನಾನು ಪ್ರತ್ಯೇಕತೆಯ ಜೀವಿತವನ್ನ ಜೀವಿಸಲೇಬೇಕು. 6ನೇ ವಿಷಯ, is to refrain from judging others. 1 ಕೊರಿಂಥ 4:5 ಇತರರನ್ನು ನಿರ್ಣಯಿಸುವುದರಿಂದ
ಅಥವಾ ತೀರ್ಪು ಮಾಡೋದ್ರಿಂದ ದೂರವಿರಬೇಕು. 1 ಕೊರಿಂಥ 4:5 ಸಿಕ್ಕಿದವರೊಬ್ಬರು ಓದಿ ಮಕ್ಕಳೇ. ಕಾಲಕ್ಕೆ ಮೊದಲು ಯಾವುದನ್ನೂ ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೀರಿ. ಮತ್ತಾಯ 7:1 ಇದೆ ನೋಡಿ. ಮತ್ತಾಯ 7:1 ರೆಫರೆನ್ಸ್ ಬರ್ಕೊಳ್ಳಿ, ನಂತರ ಓದ್ಕೊಳ್ಬೋದು. ತೀರ್ಪಾಗುವುದಿಲ್ಲ. ನೀವು ಸ್ವಾಮಿ ಹೇಳಿದ್ದು, ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಅದನ್ನು ನಾವು ಯಾರನ್ನು ಕುರಿತು ತೀರ್ಪು ಮಾಡಬಾರದು ಎಂಬುದಾಗಿ ತಿಳ್ಕೊಂಡಂತಹ ವಿಶ್ವಾಸಿಯಲ್ಲಿ ನಾನು ಎತ್ತಲ್ಪಡಬೇಕೆ ಇದ್ದೇನೆಂಬುದಾಗಿ ಧೈರ್ಯ ಅವನಿಗೆ ಬರ್ತದೆ. ಹಾಗಾಗಿ ತೀರ್ಪು ಮಾಡಬಾರ್ದು. ಯಾಕೆಂದ್ರೆ ಅನೇಕರ ಬಗ್ಗೆ ನಾವು ವಿಷಯವನ್ನ ಕೇಳ್ತೇವಲ್ವಾ. ಕೇಳಿದ್ದು ಸಹ ಸುಳ್ಳಾಗಬಹುದು, ನೋಡಿದ್ದು ಸಹ ಸುಳ್ಳಾಗಬಹುದು. ಆದ್ರೆ ನಿಧಾನಿಸಿ ಯೋಚಿಸಿ ಗಮನಿಸಿದಾಗ ಸತ್ಯ ಹೊರ ಬರ್ತದಲ್ವಾ, ಆಗ ನಮಗೆ ನಿಜ ತಿಳಿಯುತ್ತೆ. ಅಂತ ಕೇಳಿದ ತಕ್ಷಣನೇ ನಾವು ಅವರು ಹಾಗೆ ಇವರು ಹಾಗೆ ಏನೋ ನೋಡ್ತೇವೆ, ತಪ್ಪು ಕಲ್ಪನೆಗಳನ್ನ ಮಾಡಿಕೊಂಡು ತೀರ್ಪು ಮಾಡಲಿಕ್ಕೆ ಹೋಗ್ಬಾರ್ದು. ಆದ್ರೆ ನಾವು ಅದನ್ನ ನಿಧಾನಿಸಿ ಯೋಚಿಸಿದಾಗ ಮಾತ್ರ ನಮಗೆ ಅವರ ನೋವು ಏನು, ಒಂದು ವೇಳೆ ಆ ಸ್ಥಿತಿಗೆ ಏನು ಕಾರಣವಾಗಿದೆ, ಅವ್ರು ಯಾಕೆ ಅಲ್ಲಿ ಮಾತಾಡ್ತಾ ಇದ್ರು, ಅವ್ರು ಯಾಕೆ ಅದು ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗ್ತದೆ. ಅದರಿಂದ ಖಂಡಿತವಾಗಿ ವ್ಯಕ್ತಿಗಳು ಒಂದು ವೇಳೆ ತಪ್ಪು ಮಾಡಿದ್ರು ಸಹ ಆ ತಪ್ಪು ಮಾಡಲಿಕ್ಕೆ ಏನು ಇರ್ಬೋದಲ್ವಾ. ಈಗ ಯಾರೋ ವ್ಯಕ್ತಿ ಕುಡಿತಾ ಇರ್ತಾರೆ, ಅಷ್ಟು ಬೇಗ ಒಂದು ಕುಡುಕ ಅಂತ ನಾವು ಏನ್ ಮಾಡ್ಬಿಡ್ತೇವೆ, ಅವನ್ನ ತಿರಸ್ಕಾರ ಮಾಡ್ತೇವೆ. ಯಾವುದನ್ನ ಕಳ್ತನ ಅಂತ ಹೇಳಿ ಕಳ್ಳ ಅಂದ್ಬಿಡ್ತೇವೆ. ಆದ್ರೆ ಆ ವ್ಯಕ್ತಿ ಯಾಕೆ ಕುಡಿತಾ ಇದ್ದಾನೆ, ಆ ವ್ಯಕ್ತಿ ಯಾಕೆ ಕದ್ಕೊಂಡು ಹೋಗಿದ್ದಾನೆ ಅಂತ ತಿಳ್ಕೊಳ್ಳುವಾಗ ಆ ವ್ಯಕ್ತಿ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು. ಅವ್ರಿಗೇನೋ ಒಂದು ನೋವಿದೆ, ಏನೋ ಅವಶ್ಯಕತೆ ಇದೆ, ಅದಕ್ಕಾಗಿ ಆ ವ್ಯಕ್ತಿ ತಪ್ಪನ್ನ ಮಾಡಿದ್ದಾರೆ. ಆದರೆ ಆ ವ್ಯಕ್ತಿ ನಾವು ದೂರ ತಳ್ಳದೆ ಅವರನ್ನ ಗಮನಿಸಿ ಅವ್ರು ಯಾಕೆ ಮಾಡ್ತಾರೆ ಅಂತ ಕೇಳುವುದರ ಮೂಲಕ, ಅವರಿಗಾಗಿ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಆ ವ್ಯಕ್ತಿಯ ಮನಸ್ಸನ್ನ ಬದಲು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹೌದಲ್ಲ? ಅಂದ್ರೆ ನಿಮ್ಮ ಕರ್ತವ್ಯ, ನಾವು ವಿಶ್ವಾಸಿಗಳಾಗಿ ನಮ್ಮ ಕಣ್ಣೆದುರಿಗೆ ನಮ್ಮ ಕಿವಿಯಲ್ಲಿ ಯಾರ ಕುರಿತಾದ್ರೂ ತಪ್ಪಾದಂತಹ ವಿಷಯ ಕೇಳಿ ಬಂದಾಗ ನಮ್ಮ ಆಂತರದಲ್ಲಿ ಅವರ ಕುರಿತು ಒಂದು ಪ್ರೀತಿ ಬರಬೇಕು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಪಾಪಿಗಳನ್ನ ಪ್ರೀತಿಸಿದ್ರು, ಪಾಪವನ್ನ ದ್ವೇಷಿಸಿದ್ರು. ನಾನು ನೀವು ಸಹ ದೇವರ ಮಕ್ಕಳಾಗಿ ಯಾರ ತಪ್ಪು ಮಾಡಿದಾಗ ಅವರ ಪಾಪವನ್ನ ಪ್ರೀತಿಸಬಾರ್ದು, ಅವರ ಪಾಪವನ್ನು ಪ್ರೋತ್ಸಾಹ ಮಾಡಬಾರ್ದು. ಆದರೆ ಆ ವ್ಯಕ್ತಿಯನ್ನ ಪ್ರೀತಿಸಬೇಕು. ಪ್ರೀತಿಸಿ ಅವರ ಜೊತೆ ಸಾಧ್ಯವಾದರೆ ಮಾತಾಡಲಿಕ್ಕೆ ಪ್ರಯಾಸ ಪಡಬೇಕು. ಅವ್ರನ್ನ ಹೋಗಿ ಮೀಟ್ ಮಾಡಬೇಕು. ನಮಗೆ ಅವ್ರು ಸಿಕ್ಕಿದಾಗ ಇನ್ನು ಸಮಸ್ಯೆ ಏನಪ್ಪ, ಯಾಕಪ್ಪ ನೀನು ಕುಡಿತೀಯ, ಏನು ಸಮಸ್ಯೆ, ಯಾಕೆ ತಪ್ಪು ಮಾಡಿದೆ ಅಂತ ನಾವು ತಾಳ್ಮೆಯಿಂದ ಕೇಳೋದ್ರ ಮೂಲಕ, ನಮ್ಮ ಪ್ರೀತಿಯ ಮೂಲಕ ಅವನ್ನ ಸಂತೈಸಬೇಕು. ಅವರ ಜೀವನವನ್ನ ಬದಲು ಮಾಡಲಿಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಪ್ರಯಾಸ ಪಡುವುದೇ ಒಬ್ಬ ವಿಶ್ವಾಸಿಯ ಮುಖ್ಯವಾದಂತಹ ಲಕ್ಷಣವಾಗಿ ಉಂಟು. ಹಾಗಾಗಿ ನಾವು ಒಬ್ಬ ವ್ಯಕ್ತಿಯನ್ನ ನಿಜವಲ್ಲೂ ಸಹ ನಾವು ಜಡ್ಜ್ ಮಾಡಲಿಕ್ಕೆ ತೀರ್ಪು ಮಾಡಬಾರ್ದು. 1 ಕೊರಿಂಥ ಬರ್ಕೊಂಡ್ರೆ ಮಕ್ಕಳು ಅದನ್ನ 4:5 ಮತ್ತಾಯ 7:1. ಈಗ 7ನೇ ಅಂಶ ಏನ್ ಹೇಳ್ತಾ ಉಂಟು? ದೇವರ ವಾಕ್ಯವನ್ನು ಸಾರುವುದರಲ್ಲಿ ಆಸಕ್ತನಾಗಿರಬೇಕು. 2 ತಿಮೋಥೆ
4ನೇ ಅಧ್ಯಾಯ 1-2. ದೇವರ ವಾಕ್ಯವನ್ನು ಸಾರುವುದರಲ್ಲಿ ಆಸಕ್ತನಾಗಿರು. ಎಲ್ಲ ಗುರುತು ಮಾಡ್ಕೊಳ್ಳಿ. ಉಪದೇಶಿಸು, ಖಂಡಿಸು, ಗದರಿಸು, ಎಚ್ಚರಿಸು. ಹಾಗಾದ್ರೆ ದೇವರ ವಾಕ್ಯವನ್ನು ಸಾರೋದು ಹೇಗಂತೆ? ನಾವು ಅದರಲ್ಲಿ ಆಸಕ್ತರಾಗಿರಬೇಕು. ದೇವರ ವಾಕ್ಯವನ್ನು ಉಪದೇಶಿಸಬೇಕು ಇತರರಿಗೆ. ದೇವರ ವಾಕ್ಯದ ಮೂಲಕ ಅವರ ತಪ್ಪುಗಳನ್ನು ಸಾಧ್ಯವಾದರೆ, ನಮಗೆ ಆ ಸ್ಥಿತಿ ಬಂದ ಮೇಲೆ ಅವ್ರನ್ನ ಖಂಡಿಸಬೇಕು, ಗದರಿಸಬೇಕು, ಎಚ್ಚರಿಸಬೇಕು. ಇದು ನಮ್ಮ ಕರ್ತವ್ಯವಾಗಿದೆ. ಮತ್ತೆ ಕೊಲಸ್ಸೆ 3:16 ಈ ಥರ ಉಂಟು. ಕೊಲಸ್ಸೆ 3:16 ಈ ಥರ ಉಂಟು. ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಬೇಕು, ಬುದ್ಧಿ ಹೇಳಬೇಕು. ಇದು ದೇವರ ವಾಕ್ಯವನ್ನ ಸಾರುವಂತಹದ ಒಂದು ನಿಜವಾದಂತಹ ಒಂದು ಉದ್ದೇಶ. ಒಂದು ನಿಮಿಷ ಮಕ್ಕಳೇ. ಬರ್ಕೊಂಡಿದ್ದೀನಿ. ದೇವರ ವಾಕ್ಯವನ್ನ ಎಲ್ಲರೂ ಸಾರಕ್ಕಾಗುತ್ತಾ? ಎಲ್ಲರೂ ಸಾರಕ್ಕಾಗುತ್ತಾ? ದೇವರ ವಾಕ್ಯವನ್ನ ಎಲ್ಲರೂ ಸಾರಬಹುದು. ಯಾರು ಸಾರಬಹುದು? ಯಾರ್ಯಾರು ಹೊಸದಾಗಿ ಹುಟ್ಟಿದ್ದೀರೋ, ಯಾರ್ಯಾರು ಯೇಸುವನ್ನ ನಂಬಿದ್ದೀರೋ, ಪ್ರತಿಯೊಬ್ಬ ಪುರುಷನಾಗ್ಲಿ ಸ್ತ್ರೀಯಾಗ್ಲಿ, ಯವನಸ್ಥರಾಗ್ಲಿ ಖಂಡಿತವಾಗಿ ಸಾರಬಹುದು. ಹಾಗೆ ಕೆಲವು ಟಿಪ್ಸ್ ಅನ್ನು ಹೇಳ್ಕೊಡ್ತಾನೆ, ಅದನ್ನ ಫಾಲೋ ಮಾಡಿ. ಮೊದಲನೇದು, ಯೇಸು ಸ್ವಾಮಿಯ ಕುರಿತು ನಮಗೆ ತಿಳಿದಿರುವಂತಹ ವಿಷಯಗಳನ್ನು ಇತರರೊಡನೆ ಹಂಚಿಕೊಳ್ಳುವಂಥದ್ದು. ಇದು ಬಹಳ ಮುಖ್ಯ. ನಾವು ಸಭೆಗೆ ಬರ್ತೇವೆ, ಕೇಳಿಸ್ಕೊಂಡಿರ್ತೇವೆ, ಆ ಒಂದು ವಿಷಯದ ಕುರಿತು ಇತರರೊಡನೆ ಹಂಚ್ಕೊಳ್ಬೇಕು. ನಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೋಬೇಕು. ನಮ್ಮ ಮನೆಯಲ್ಲಿ ಎಲ್ಲರೂ ನಂಬಿಲ್ಲ ಅಲ್ವಾ? ನೀ ಸಭೆಗೆ ಬಂದಿದೀಯ, ನೀ ವಿಷಯ ತಿಳ್ಕೊಂಡೆ, ಮೊನ್ನೆ ಕೂರಿಸ್ಕೊ. ನೀನು ತಮ್ಮನೋ, ತಂಗಿನೋ, ತಂದೆನೋ, ತಾಯಿನೋ ಕೂರಿಸ್ಕೊಂಡು, ನನಗೆ ಈ ವಿಷಯ ಗೊತ್ತಾಯಿತು, ಇದು ಕಲ್ತ್ಕೊಂಡೆ ಅಂತ ಅವರಿಗೆ ಪ್ರೀತಿಯಿಂದ ಹೇಳುವುದೇ ಸುವಾರ್ತೆ ಸಾರುವಂಥದ್ದು. ನಿಮ್ಮನೆ ಚಿಕ್ಕ ಮಕ್ಕಳಿದೆ, ಚಿಕ್ಕ ಮಕ್ಕಳಿದ್ರೂ ಸಹ ಅವರಿಗೆ ನೀವು ವಾಕ್ಯಗಳನ್ನು ಹೇಳಿಕೊಡುವುದು ಸಹ ಸುವಾರ್ತೆ ಸಾರುವಂಥದ್ದಾಗಿ. ಇದು ನಮ್ಮ ದೊಡ್ಡ ಜವಾಬ್ದಾರಿ. ನಾನು ತಿಳ್ಕೊಂಬಿಟ್ಟೆ, ನಾನು ಕಲ್ತ್ಕೊಂಡೆ, ನಾನು ಮಾತ್ರ ಬೆಳಿಬೇಕಂತ ಖಂಡಿತವಾಗಿ ಅಂದ್ಕೊಂಡ್ರೆ ನಾವು ಅಲ್ಪ ವಿಶ್ವಾಸಿಗಳಾಗ್ಬಿಡ್ತೇವೆ. ಅದು ನಮ್ಮ ಜವಾಬ್ದಾರಿ. ನಾನು ಯೇಸುವಿನ ಬಗ್ಗೆ ಏನೇನು ತಿಳ್ಕೊಂಡಿದ್ದೇನೋ, ನನ್ನ ನಂಬಿಕೆ ಏನು, ಅದನ್ನು ನಮ್ಮ ಫ್ರೆಂಡ್ಸ್ಗಳ ನಡುವೆ, ನಮ್ಮ ಕುಟುಂಬದಲ್ಲಿ ಅದನ್ನ ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯ. ಮೊದಲನೇದು. ಎರಡನೇದು, ನಮ್ಮ ಸಾಕ್ಷಿಗಳನ್ನ ಹಂಚಿಕೊಳ್ಬೇಕು. ನನ್ನ ಜೀವಿತ ಹೀಗಿತ್ತು, ಈಗ ನಮ್ಮ ವಿನೋದ್ ಹೇಳ್ದ, ನನ್ನ ಜೀವಿತ ಹೀಗಿತ್ತು, ಈಗ ಬದಲಾಗಿ. ನಿಮ್ಮ ಅನೇಕ ಮಕ್ಕಳನ್ನ ನಾವು ಕೇಳಿಕೊಳ್ಳುವಾಗ ನಿಮ್ಮ ಹಿಂದಿನ ಜೀವಿತಗಳು ಹೇಗಿತ್ತು, ನಿಮ್ಮ ಲೈಫಲ್ಲಿ ಏನೇನು ಬದಲಾಗಿದೆ, ನಿಮ್ಮ ಗುಣದಲ್ಲಿ ಬದಲಾಗಿರ್ಬೋದು, ನಿಮ್ಮ ಮಾತಲ್ಲಿ ಬದಲಾಗಿರ್ಬೋದು, ನಿಮ್ಮ ನಡವಳಿಕೆಯಲ್ಲಿ ಬದಲಾಗಿರ್ಬೋದು, ಅಥವಾ ನಿಮ್ಮ ಆತ್ಮ ಜೀವನದಲ್ಲೇ ಬದಲಾಗಿರ್ಬೋದು. ನಾನು ಮೊದಲು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ, ಏನು ಪ್ರಾರ್ಥನೆ ಮಾಡ್ತಾ ಇದ್ದೇನೆಪ್ಪ, ನನ್ನ ಈ ಗುಣ ಈ ಥರ ಇತ್ತು, ತುಂಬ ಕೋಪಿಸ್ಕೊಳ್ತಾ ಇದ್ದೆ, ನನ್ನ ಜೀವನ ಬದಲಾಗಿದೆ. ನಾನು ಜಗಳ ಆಡ್ತಾ ಇದ್ದೆ, ನನ್ನ ಹೆಂಡತಿನ ಹೊಡಿತಾ ಇದ್ದೆ, ನನ್ನ ಗಂಡನ ಬೈತಾ ಇದ್ದೆ, ನನ್ನ ಮಕ್ಕಳನ್ನ ನಾನು ಬೈತಾ ಇದ್ದೆ, ಕೆಟ್ಟ ಭಾಷೆ ನನ್ನ ಬಾಯಿಂದ ಬರ್ತಾ ಇತ್ತು. ಅದನ್ನ ಭಾಷೆ ದೇವರು ಬದಲು ಮಾಡಿದ್ರು. ನಿಮ್ಮ ಸಾಕ್ಷಿಯನ್ನು ನೀವು ಹೇಳಿಕೊಳ್ಳುವುದರ ಮೂಲಕ ಸಹ ನೀವು ಸುವಾರ್ತೆಯನ್ನ ಸಾರಲಿಕ್ಕೆ ಸಾಧ್ಯತೆ ಉಂಟು. ಮೂರನೇದು, ವಿಶ್ವಾಸಿಗಳು ಕೂಡಿದಾಗ, ನೀವು ಒಂದು ವೇಳೆ ಅನೇಕರನ್ನ ಮೀಟ್ ಮಾಡ್ತೀರಲ್ವಾ, ನಾವು ಫ್ರೆಂಡ್ಸ್ಗಳನ್ನ ಮೀಟ್ ಮಾಡ್ತೇವೆ, ಎಷ್ಟು ಚೆನ್ನಾಗಿ ನಾವು ಲೋಕದ ಮಾತುಗಳನ್ನ ಆಡ್ತಾ ಇದೀವಿ ಹಿಂದೆ. ಈಗ ನನ್ನ ಆಶೆ ಏನಾಗಿದೆ, ಯಾರೇ ನನ್ನ ಮನೆಗೆ ಬರಲಿ, ಅವರಿಗೆ ಪರಿಚಯ ಮಾಡಿಕೊಂಡಾದ್ಮೇಲೆ ಏಸು ವಿಷಯನ ಹೇಳಲಿಕ್ಕೆ ಶುರು ಮಾಡ್ತೇನೆ.
ನನ್ನ ಅಕ್ಕನೇ ಫೋನ್ ಮಾಡಿದ್ರೆ ಊಟ ಆಯ್ತಾ ಅಂತ ಒಂದೇ ಪದ, ನಂತರ ದೇವರ ವಾಕ್ಯವನ್ನು ಶೇರ್ ಮಾಡ್ಕೊಳ್ತೇನೆ. ಎಷ್ಟು ಬಲಗೊಳ್ಳುತ್ತಲ್ವ, ಅವ್ರ ಲೈಫ್ ಬದಲಾಗ್ತದಲ್ವ. ಲೌಕಿಕ ಕ್ರೈಸ್ತರಾಗಿದ್ದರೆ ಎಷ್ಟು ಚೆನ್ನಾಗಿ ಅವ್ರ ಲೈಫು ಆತ್ಮೀಕವಾಗಿ ಬದಲಾಗುತ್ತೆ. ನನ್ನ ಲೈಫ್ ಈಗ ಆ ಥರ ಬದಲಾಗಿದೆ. ಹಾಗೆ ನನ್ನ ಆಸೆ, ನನ್ನೆಲ್ಲ ನೆಂಟರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡಬೇಕು. ಒಂದು ಕಡೆ ಫ್ರೆಂಡ್ಶಿಪ್ ಬೆಳೀತದೆ, ಒಂದು ಕಡೆ ಆತ್ಮಿಕ ಅವ್ರನ್ನ ಉತ್ತೇಜನ ಪಡಿಸ್ಲಿಕ್ಕೆ ಅವಕಾಶ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ನೆಂಟರುಗಳಿಗೆ ನಾವು ಅಯ್ಯೋ ಫೋನೇ ಮಾಡಲ್ಲ ಅಂತಾರೆ. ಬರೀ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳೋ ಪ್ರಯೋಜನ ಇಲ್ಲ, ದಿನ ಮಾಡ್ತೀವಿ. ಅದ್ರ ಬದಲು ದಿನ ಫೋನ್ ಮಾಡುವಾಗ ಹೇಗಿದ್ಯಾ, ಏನು ಮಾಡಿಕೊಂಡೆ. ನಾನು ಅನೇಕ ಸಾರಿ ನನ್ನ ವಿಡಿಯೋದಲ್ಲಿ ಇರುವಂತ ಅವರಿಗೆ ಕಳಿಸ್ತೇನೆ, ಇದನ್ನ ನೋಡಿ ಇದನ್ನ ನೋಡಂತ ಕಳಿಸಿ, ಅದನ್ನ ನೋಡ್ದೆ ನೀನು ಆ ವಿಡಿಯೋಗಳನ್ನ ನೋಡ್ದ ನಿನ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಅವ್ರನ್ನ ಕೇಳಿ ಉತ್ತೇಜನ ಪಡಿಸ್ತಾ ಹೋಗ್ತೇನೆ. ಅದ್ರ ಕುರಿತು ಮಾತಾಡ್ತಾ ಹೋಗುವಾಗ ಸುವಾರ್ತೆ ಸರಲ್ಪಡ್ತದೆ. ನಿಮ್ಮಲ್ಲಿ ಅನೇಕ ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ, ನಿಮ್ಮ ನೆಂಟರು, ತುಂಬ ಪ್ರೀತಿಸುವಂಥ ನೆಂಟರಿದ್ದಾರೆ. ಚಿಕ್ಕ ಚಿಕ್ಕದಾಗಿ ನೀವು ನೋಡುವಂಥ ವಿಡಿಯೋಗಳನ್ನು ಅವ್ರಿಗೆ ಕಳಿಸ್ರಿ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ, ಆತ್ಮ ವಿಡಿಯೋ ಇಷ್ಟ ಆಗ್ತದೆ, ಯಾವ ಹಾಡು ಇಷ್ಟ ಆಗ್ತದೆ, ದಯವಿಟ್ಟು ಅವರಿಗೆ ಅದನ್ನು ಕೊಡ್ರಿ. ಈಗ ಯೂಟ್ಯೂಬ್ ಬಹಳಷ್ಟು ಯೂಸ್ ಆಗಿದೆ ಅಲ್ವಾ. ಜಸ್ಟ್ ಶೇರ್ ಮಾಡಿ, ಆ ಹಾಡು ಕೇಳಿಸ್ಕೊಂಡಪ್ಪ, ಹಾಡು ನಿಮ್ಗೆ ಏನನ್ನಿಸ್ತು, ಚಿಕ್ಕದಾಗಿ ಇದು ಮಾಡಿ, ನೆರವಿ ಚರ್ಚೆ ಬಂದು ಕರಿಬೇಡ್ರಿ. ಚಿಕ್ಕದಾಗಿ ಅವರಲ್ಲಿ ಬೀಜವನ್ನ ಬಿತ್ತಬೇಕು. ಫಸ್ಟ್ ಭೂಮಿಯನ್ನ ಹದ ಮಾಡ್ರಿ, ನಂತರ ಬೀಜವನ್ನ ಬಿತ್ತಲಿಕ್ಕೆ ಶುರು ಮಾಡಿ. ತಕ್ಕ ಕಾಲದಲ್ಲಿ ಅದು ಬೆಳೆ ಮೊಳಕೆ ಬರ್ತದೆ, ಹೌದಲ್ಲ. ದೇವರ ಸ್ತೋತ್ರವಾಗಲಿ. ಹಾಗಾಗಿ ನಾವು ಕೂಡಿ ಬಂದಾಗ ಒಬ್ಬರಿಗೊಬ್ಬರು ಮಾತಾಡ್ಕೋಬೇಕು. ಮುಖ್ಯವಾಗಿದೆ ಕೆಲಏನಪ್ಪ ಅಂತ ಹೇಳಿದ್ರೆ, ನಾವು ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಈ ಕಾರ್ಯ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ವಾ. ಯಾಕಂದ್ರೆ ನಮ್ಮಲ್ಲಿ ಜೀವನಕ್ಕೆ ಬೆಲೆನು ಪ್ರಾರ್ಥನೆ. ನಮಗೆ ದೇವರ ಸಹಾಯ ಖಂಡಿತವಾಗಿ ಬೇಕು. ದೇವರ ಸಹಾಯದಿಂದ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಕ್ಕೆ ಹೋದಾಗ ಅನೇಕ ಸಾರಿ ನಮಗೆ ಅಪಾಯಗಳು ಬರ್ತವೆ. ಹಾಗಾಗಿ ನಾನು ಒಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕಾಗಿದೆ, ಒಂದು ವ್ಯಕ್ತಿ ಒಂದು ಮೊಬೈಲ್ ಕಳಿಸ್ಬೇಕಾಗಿದೆ, ಸ್ವಾಮಿ ನಾನು ಕಳಿಸ್ಲಾ ಬೇಡವಾ, ಅದು ರಿಸೀವ್ ಮಾಡ್ತಾರ ಇಲ್ವಾ, ಸ್ವಾಮಿ ರಿಸೀವ್ ಮಾಡುವ ಹಾಗೆ ಸಹಾಯ ಮಾಡಪ್ಪ ಅಂತೇಳಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಏನ್ ಮಾಡಬೇಕು, ಅವ್ರಿಗೆ ಕಳಿಸ್ಬೇಕು. ಮತ್ತೆ ಮುಖ್ಯವಾಗಿ ನಾವು ಈ ಕೆಲಸವನ್ನ ಮಾಡಬೇಕಾದ್ರೆ ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನ ಓದಿ. ನಮಗೇ ಗೊತ್ತಿಲ್ಲ, ನಾವೇನ್ ಹೇಳಕ್ ಸಾಧ್ಯ? ಅದನ್ನ ಮೊದಲು ನೀನು ದೇವರ ವಾಕ್ಯದಲ್ಲಿ ಏನಾಗಬೇಕು, ಜ್ಞಾನವಂತನಾಗಬೇಕು. ಅದಕ್ಕೆ ನಾನು ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಗೊತ್ತುಂಟು, 300 ಪೇಜ್ ನೋಟ್ಸ್ ತಗೊಂಡೆ ಸ್ಟೂಡೆಂಟ್ ತರ. ಯಾಕಪ್ಪ ಅಂದ್ರೆ ಪತ್ರಿಕೆಗಳನ್ನ ಓದ್ಬೇಕು ಅಂತ ಆಸೆ ಐತೆ. ಯಾಕಂದ್ರೆ ಪತ್ರಿಕೆಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸ ಹೇಗೆ ಜೀವಿಸ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬೇಡ ಅಂತ ಇದೆ ಅಲ್ವಾ. ಅದಕ್ಕೆ ನನಗೊಂದು ಆಸೆ ಇತ್ತು, ಸ್ವಾಮಿ ನನ್ನ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ನಾನು ಬೈಬಲ್ ಓದುವಾಗ ನನಗೆ ಯಾವ ಮಾತು ನನಗೆ ಟಚ್ ಆಗ್ತದೋ ಅದನ್ನ ಬರ್ಕೋಬೇಕು ವಿತ್ ರೆಫರೆನ್ಸ್. ಬರೀತಾ ಹೋಗೋಣ. ಇಂಥ ವಾಕ್ಯ ಇವಾಗ ಉದಾಹರಣೆ, ಜಗದುತ್ಪತ್ತಿಗೆ ಮೊದಲೇ ನಿಮ್ಮನ್ನ ಹಾಸ್ಕೊಂಡೆ, ತುಂಬಾ ಟಚ್ ಆಯ್ತು, ರೆಫರೆನ್ಸ್ ಬರ್ಕೋ. ಒಂದು ದಿನ ಇನ್ನೊಬ್ಬ ನಾವು ಹಂಚುವಾಗ ಈ ವಾಕ್ಯಗಳು ನಮ್ಮ ಜೊತೆಗೆ ಮಾತಾಡಿ ಅದನ್ನ ಹಂಚಲಿಕ್ಕೆ ಸಹಾಯ ಆಗ್ತದೆ. ಇದನ್ನ ಮಾಡೋದ್ರ ಮೂಲಕ ನೀವು ಸುವಾರ್ತೆಯನ್ನ ಸಾರ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗಾದ್ರೆ ಖಂಡಿತವಾಗಿ ಮಕ್ಕಳೇ, ನಾವು ಮೊದಲನೇದು ಇವತ್ತು ಕಲ್ತಿದ್ದ ಪ್ರತ್ಯೇಕ ಜೀವಿತವನ್ನ ನಾವು ಜೀವಿಸಬೇಕಾಗಿದೆ. ಎರಡನೇದು ಯಾವುದು, ಇತರರನ್ನ ಯಾವತ್ತು ನಾವು ತೀರ್ಪು ಮಾಡಲಿಕ್ಕೆ ಹೋಗ್ಬಾರ್ದು. ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನ ಸಾರುವಂತವರಾಗಿರ್ಬೇಕು. ಯಾವ ತರ ಸಾರಿದ್ರೆ ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಈಗ ಇನ್ನೊಂದು ನೋಡ್ಬಿಟ್ಟು ನಂತರ ಮುಗಿಸೋಣ. ದುಃಖಿತರನ್ನ ಸಂತೈಸುವಂತವರಾಗಿರ್ಬೇಕು. ಎಂಟನೇದು, ಈಸ್ ಟು ಕಂಫರ್ಟ್ ದ ಬಿ ರೆಬೇಡ್ ಅಂತಂದ್ರೆ ದುಃಖಿತರಿಗೆ ನಾವು ಸಾಂತ್ವನವನ್ನ ಹೇಳಬೇಕು. 1 ಥೆಸಲೋನಿಕ 16ನೇ ಅಧ್ಯಾಯ, 1 ಥೆಸಲೋನಿಕ 4ನೇ ಅಧ್ಯಾಯ 16 ಅಥವಾ 18 ಓದ್ಬಿಡೋಣ. 16 ಓದ್ರಪ್ಪ. ಆಕಾಶದಿಂದ ಇಳಿದು ಬರುವನು, ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು.
ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಕಪ್ಪನೆ ಒಯ್ಯಲ್ಪಡುವವು. ಈ ಮಾತುಗಳಿಂದ ಈಗ ಅವರಲ್ಲೊಬ್ಬರು ಅದು ಕರ್ತನ ಜೊತೆಯಲ್ಲಿರುವರು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಈ ಸಂತೈಸುವಿಕೆ ಯಾರಿಗಪ್ಪ ಅಂದರೆ ವಿಶ್ವಾಸಿಗಳಿಗೆ. ನಾನು ನೀವು ವಿಶ್ವಾಸಿಗಳಾಗಿದ್ದು ನಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ನಾವನ್ನ ಹೇಗೆ ಸಂತೈಸಬೇಕು? ಅನೇಕರು ಬರ್ತಾರೆ ಚೆನ್ನಾಗಿ ಕಣ್ಣೀರು ಹಾಕ್ಕೊಂಡು ಅವ್ರ ಹಿಂದಿಂದೆಲ್ಲ ಎತ್ತಾಡಿ ಆಡಿ ದುಃಖನ ಇನ್ನೂ ಜಾಸ್ತಿ ಮಾಡ್ತಾರೆ, ಇನ್ನೂ ಅಳಕ್ಕೆ ಶುರು ಮಾಡ್ತಾರೆ. ಆದರೆ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ಏನು ಮಾಡ್ಬೇಕಪ್ಪ ಅಂದರೆ, ಯೇಸು ಸ್ವಾಮಿ ಬರುವಾಗ ಸತ್ತವರು ಮೊದಲು ಎದ್ದು ಬರ್ತಾರಪ್ಪ, ಅದನ್ನು ನೀವು ಚಿಂತೆ ಮಾಡಬೇಡ. ನಿಮ್ಮ ತಂದೆಯಾಗಲಿ, ತಾಯಿಯಾಗಲಿ, ಅಜ್ಜಿಯಾಗಲಿ, ತಾತನಾಗಲಿ ಅವರು ಈ ಲೋಕ ಬಿಟ್ಟು ಹೋಗಿರಬಹುದು, ಆದರೆ ಅವರು ಸಾಯ್ಬಳ್ಳಿದ್ದಾರೆ. ಅದನ್ನು ಪುನಃ ಕರ್ಕೊಂಡು ಬರ್ತಾರೆ. ನಾವು ಅವ್ರದ್ದೇ ಹೋಗ್ತೇವೆ, ಅದು ದುಃಖ ಪಡಬೇಡ ಅಂತೇಳಿ ನಾವು ಅವನ್ನ ಸಂತೈಸಬೇಕು. ನನಗೆ ಇನ್ನೊಂದು ವಿಷಯ ಬಂತು. ಮತ್ತಾಯ 25ನೇ ಅಧ್ಯಾಯ ನೋಡ್ರಿ, 35-36. ನಾವು ಇದರನ್ನ ಹೇಗೆ ಸಂತೈಸಬೇಕು ಅಂತೇಳಿ ಮತ್ತಾಯ 25:35-36. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ಕುಡಿಯುವುದಕ್ಕೆ ಕೊಟ್ಟಿರಿ. ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟಿಲ್ಲದವನಾಗಿದ್ದೆ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನ ಆರೈಕೆ ಮಾಡಿದಿರಿ. ನಾನು ನೋಡೋದಕ್ಕೆ ಬಂದಿ ಅಲ್ವಾ? ಹಾಗಾದ್ರೆ ನಾನು ನೀನು ದುಃಖಿತರನ್ನ ಸಂತೈಸಬೇಕಾದ್ರೆ ಯಾವುದಾದ್ರು ವಿಶ್ವಾಸಿಗಳಾಗಿರಬಹುದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬಹುದು, ಅವರು ಯೇಸನ್ನು ನಂಬಲಿ ನಮ್ಮದೇ ನಮ್ಮ ಕರ್ತವ್ಯ. ಅವನು ಕಾಯಿಲೆ ಇರುವಾಗ ಅವರನ್ನು ಹೋಗಿ ನೋಡಬೇಕು, ಅವರ ಕಷ್ಟವನ್ನು ವಿಚಾರಿಸಬೇಕು, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಆಸ್ಪತ್ರೆಗಳಿಗೆ ಹೋಗ್ರಿ, ಅವ್ರನ್ನ ಗಮನಿಸಿ ಗುರುತಿಸಿ ಪ್ರಾರ್ಥನೆ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾರಾದರೂ ಹಸಿದವರು ಬಂದರೆ ಅವ್ರಿಗೆ ಬಡವರಿಗೆ ಊಟವನ್ನು ಕೊಡ್ರಿ. ನೀರು ಬೇಕು ಅಂತ ಬಂದವರಿಗೆ ತಿರಸ್ಕಾರ ಮಾಡಬೇಡಿ, ಕುಡಿಯೋದಕ್ಕೆ ನೀರನ್ನ ಕೊಡ್ರಿ. ಅನೇಕ ಬಟ್ಟೆ ಇಲ್ಲದೆ ಬಡವರಾಗಿರ್ತಾರೆ, ನಿಮ್ಮ ಬಟ್ಟೆಗಳನ್ನು ಅವರಿಗೆ ಕೊಡಲಿಕ್ಕೆ ನೀವು ಪ್ರಾರಂಭ ಮಾಡ್ರಿ. ಹೀಗೆ ನಾವು ತುಂಬ ಅಳ್ತಾ ಇರ್ತಾರೆ, ಅನೇಕ ದೆವ್ವ ಪೀಡಿತರಾಗಿರ್ತಾರೆ, ಅವ್ರ ಬಳಿಗೆ ಹೋಗ್ಲಿಕ್ಕೆ ಭಯ ಪಡಬೇಡ್ರಿ, ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ರಿ. ತುಂಬ ರೋಗಿಯಾಗಿರ್ತಾರೆ, ಆ ರೋಗವನ್ನು ನೋಡಲಿಕ್ಕೆ ನಮಗೆ ಕಷ್ಟವಾಗ್ತದೆ, ಭಯಂಕರ ರೋಗ, ಭಯ ಪಡಬೇಡ್ರಿ. ಅವರ ಹತ್ರ ಹೋಗಿ ನಾವು ಅವ್ರನ್ನ ಮಾತಾಡಿಸಿ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಅದ್ಭುತ ಕಾರ್ಯ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಅದರಿಂದ ನಾವು ಅವ್ರನ್ನ ಸಂತೈಸಿದಾಗ ನೀವು ಬಂದಿದ್ದು ದೇವ್ರು ಬಂದಂಗಾಯ್ತು ಅಂತಾರೆ ಅನೇಕರು ಅಲ್ವಾ? ನಮಗೆ ಆ ಗೌರವ ಕೊಟ್ಟಿರುವಾಗ ನಾವು ಖಂಡಿತವಾಗಿ ಅಂತಹ ನೊಂದಂತಹ ವ್ಯಕ್ತಿಗಳ ಬಳಿಗೆ, ಮುಖ್ಯವಾಗಿ ವಿಶ್ವಾಸಿಗಳು ಮತ್ತು ಬಡವರಾಗಿದ್ದರೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡಲಿಕ್ಕೆ, ವಯಸ್ಸಾಗಿದ್ದರೆ ಅವರನ್ನು ನೀವು ಸಹಾಯ ಮಾಡಿ. ಅನೇಕ ವಯಸ್ಸಾದವರು ನೋಡ್ತೇವೆ, ಅವ್ರಿಗೆ ಎದ್ದೊಳಕ್ಕೆ ಕಷ್ಟ, ಕೂತ್ಕೊಳ್ಳಿಕ್ಕೆ ಕಷ್ಟ, ಊಟ ಮಾಡ್ಲಿಕ್ಕೆ ಕಷ್ಟ, ನಾವು ಬಣಗುಟ್ಕೊಬಿಡ್ತೀವಿ. ಅಷ್ಟು ಸರಿ ಅಲ್ವಾ? ಅಲ್ಲ, ಪ್ರೀತಿಯಿಂದ ನಾವು ಅವ್ರನ್ನ ಗಮನಿಸಿದಾಗ ಅವರ ದುಃಖ ಎಷ್ಟೋ ಶಮನವಾಗ್ತದಲ್ವ, ನಮ್ಗೆ ಎಷ್ಟೋ ನೆಮ್ಮದಿ ಆಗ್ತದೆ. ದಯವಿಟ್ಟು ನಾನು ನೀವು ನಮ್ಮ ಮನೆಯಲ್ಲಿ ಅಜ್ಜಿ ತಾತನು, ವಯಸ್ಸಾದ ತಂದೆ ತಾಯಿಗಳು, ಕಾಯಿಲೆಗಳಿರುವಂತಹ ನನ್ನ ಕುಟುಂಬದವರು ಇದ್ದರೆ ನಾವು ಅಸಹಿಸಿಕೊಳ್ಳಬಾರ್ದು, ಬೇಸರ ಪಟ್ಟುಕೊಳ್ಬಾರ್ದು, ಅವರನ್ನು ಮಾತಾಡಿಸ್ಬೇಕು. ಎಷ್ಟೋ ಮನೆಯಲ್ಲಿ ವಯಸ್ಸಾದ ಅಜ್ಜಿ ತಾತನ್ನ ಯಾರೂ ಮಾತಾಡ್ಸೋದಿಲ್ಲ, ಅವರು ಒಂಟಿಗರಾಗಿರ್ತಾರೆ. ಆದರೆ ನಾನು ನೀವು ಏಸು ಮಕ್ಕಳಾಗಿ ಅವರ ಪಕ್ಕ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ರೆ ಸಾಕು, ಎಂಥ ಖುಷಿ ಕೊಡುತ್ತೆ ಅವರಿಗೆ. ಅವರು ಸಾಯುವಾಗ ನೆಮ್ಮದಿಯಾಗಿ ಸಾಯ್ತಾರೆ. ಹಾಗೆ ನೀವು ಮಾತಾಡುವಾಗ ಏಸು ಮಕ್ಕಳಾಗಿದ್ದರೆ ವಾಕ್ಯದ ಮೂಲಕ ಸಂತೈಸ್ರಿ.
ಏಸನ್ನು ನಂಬದೇ ಇದ್ರೆ ಅಟ್ಲೀಸ್ಟ್ ಅವರಿಗೆ ಆತ್ಮರಕ್ಷಣೆಗಾಗಿ ನೀವು ಪ್ರಯಾಸವನ್ನು ಪಟ್ಟು ನಿಮ್ಮ ಪ್ರೀತಿಯ ಮೂಲಕ ದೇವರ ವಾಕ್ಯವನ್ನು ಹಂಚಿದ ಮೂಲಕ ಅವರ ಆತ್ಮರಕ್ಷಣೆ ಆಗಬೇಕು. ಅವ್ರು ಸಾಯುವ ನೆಮ್ಮದಿಯಾಗಿ ಸಾಯುವ ಹಾಗೆ ನಾವು ಪ್ರಯಾಸ ಪಡಬೇಕಾಗಿದೆ. ಇದು ನನ್ನ ನಿಮ್ಮ ಕರ್ತವ್ಯ ಆಗಿದೆ. ನಾವು ಮಾಡ್ಲಿಕ್ಕೆ ಪ್ರಯಾಸ ಪಡೋಣ. ನಮಗೆ ಮಾಡ್ಬೇಕು ಕಷ್ಟ ಅಂದ್ರೆ ಕಷ್ಟನೇ. ನಮ್ಮ ಮನಸ್ಸು ಮಾಡಿ ಪ್ರಯಾಸ ಪಟ್ಬಿಟ್ರೆ ಯಾವ್ದು ಯೋಸೇಫ ಕಷ್ಟದಲ್ಲಿಯೂ ದೊಡ್ಡವನಾದ್ನೋ ನಾನು ನೀವು ಸಹ ಎಲ್ಲನೂ ಅಳವಡಿಸ್ಕೊಳ್ತಾ ಹೋಗುವಾಗ ಒಂದು ದಿನ ಬರ್ತದೆ. ಎಂತ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ನಾವು ದೇವರ ಮುಂದೆ ನಿಂತುಕೊಳ್ಳುವಾಗ ನಾವು ನಾಚಿಕೆ ಪಡೋದಿಲ್ವಂತೆ, ಧೈರ್ಯವಾಗಿ ನಿಂತ್ಕೊಳ್ತೇವಂತೆ. ಇಲ್ಲ ನಾವು ತಲೆ ಬಗ್ಗಿಸ್ಕೊಂಡು ನಿಂತ್ಕೋಬೇಕು, ಬಹುಮಾನ ಕಳ್ಕೊಳ್ತೇವೆ. ಆಯ್ತಾ? ನನಗೂ ನಿಮಗೂ ಒಳ್ಳೆ ಅವಕಾಶ ಉಂಟು. ನನಗೆ 65 ಇಯರ್ಸ್ ಆಯಿತು. ಈಗ ನನಗೆ ಜ್ಞಾನೋದಯವಾಗಿದೆ. ನನಗೇನು ಕೆಲವು ವರ್ಷಗಳಿರ್ಬೋದು ಗೊತ್ತಿಲ್ಲ. ಆದರೆ ನೀವು ಯೌವನಸ್ಥ ಮಕ್ಕಳು, ಎಷ್ಟು ಭಾಗ್ಯವಂತರು. ನಿಮಗೆ ಎಷ್ಟು ದೊಡ್ಡ ಅವಕಾಶಗಳು ಸಿಗ್ತದೆ ನಿಮಗೆ ಜೀವನದಲ್ಲಿ. ಇವೆಲ್ಲ ಕಲ್ತ್ಕೊಂಡು ಸ್ವಲ್ಪ ಸ್ವಲ್ಪವಾಗಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ಬಿಟ್ರೆ ಅದು ಬೇಸರನೇ ಆಗಲ್ಲ. ನನಗೀಗ ಆ ಥರ ಅನುಭವ ಆಗ್ಬಿಟ್ಟಿದೆ. ಇವಾಗ ನಾನು ಕೂತ್ಕೊಂಡು ಚಿಂತೆ ಮಾಡ್ತಿದ್ದೆ, ಬರೀ ಈಗ ಎಷ್ಟೊತ್ತು ಬರೀ ದೇವರ ಬರ್ತಾನೆ ಇರ್ತದೆ, ನಿತ್ಯ ಸರಿ ಬರಲ್ಲ. ನಾನು ಬೆಳಗ್ಗೆ ಏನು ಮಾಡಿದೆ ಅಂತ ಹೇಳಿದ್ರೆ, ಚಟ್ನಿ ಆಡಿಸಿಟ್ಟಿದ್ದೀನಿ, ಪಕ್ಕದಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ, ಚಟ್ನಿಗೆ ಒಗ್ಗರಣೆ ಹಾಕಿದೆ. ಒಗ್ಗರಣೆ ಹಾಕಿ ಆ ಒಗ್ಗರಣೆ ತಗೊಂಡು ಹಾಲ್ಗೆ ಹಾಕ್ಬಿಟ್ಟಿದ್ದೀನಿ, ಹಾಲಿಗೆ ಸುಟ್ಬಿಟ್ಟೆ. ಅಂದರೆ ಎಷ್ಟು ಅನ್ಯ ಮನಸ್ಕತೆ ಆಗ್ತದೆ. ಹೆಚ್ಚು ದೇವರನ್ನೇ ಧ್ಯಾನ ಮಾಡ್ತಾ ಹೋಗುವಾಗ ಈ ಲೋಕದ ಚಿಂತೆ. ಈಗ ನನಗೆ ಸ್ವಾಮಿ, ನಂಗೆ ಒಂದ್ ಕಡೆ ಖುಷಿ ಆಯ್ತು, ನನಗೆ ಪರವಶಳಾಗೋಂಥ ಅನುಭವ ಕೊಟ್ಟಿಲ್ಲಪ್ಪ ಸ್ವಾಮಿ, ಸ್ತೋತ್ರ. ನಿನ್ನಲ್ಲಿ ಆನಂದ ಪಡುವಂಥ ಅನುಭವ ಕೊಟ್ಟಿಲ್ಲಪ್ಪ, ಸ್ತೋತ್ರ. ತುಂಬಾ ಖುಷಿ ಆಯ್ತು. ಹಾಲು ಕೆಟ್ಟೋಗುತ್ತೆ ಅಂತ ಯೋಚನೆ ಮಾಡಿದೆ, ತಕ್ಷಣ ಎತ್ತಿಬಿಟ್ಟೆ. ಪುನಃ ಹಾಲು ಕಾಯಿಸಿದೆ, ಕೆಟ್ಟೋಗ್ಲೇ ಇಲ್ಲ. ಪುನಃ ಒಗ್ಗರಣೆ ಬೇರೆ ಮಾಡಿ ಚಟ್ನಿಗೆ ಒಗ್ಗರಣೆ ಹಾಕಿದ್ದಾಯ್ತು. ಹಾಗಾಗಿ ಇದೆಲ್ಲ ಒಂದು ಹೊಸ ಹೊಸ ಅನುಭವಗಳು. ನನಗೆ ಆಸೆ ಇತ್ತು, ಸ್ವಾಮಿ ನಾನು ನಿನ್ನಲ್ಲಿ ನಾನು ತೊಡಗಬೇಕಪ್ಪ, ನನಗೆ ಪರವಶಳಾಗಬೇಕು ಅಂತ ಆಸೆ. ನನಗೆ ಏಕೆ ಗೊತ್ತಾಯ್ತು, ನಾನು ಬರೀ ಮೈಂಡ್ ಬೇರೆ ಆಗ್ತದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನನಗೆ ಅನುಭವ ಆಯಿತು. ಈಗ ನನಗೆ ನಾನು ನಿದ್ದೆ ಎದ್ದು ಕೂತ್ಕೊಂಡು ಮೆಸೇಜ್ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಅಕ್ಷರ ಚೆನ್ನಾಗಿಲ್ಲ, ತಕ್ಷಣ ಮಗಳನ್ನ ಕರೆದು ಒಂಚೂರು ಬರ್ಸ್ಕೊಂಡೆ. ನಾನು ಎಷ್ಟು ಧೈರ್ಯ ಬಂತು. ನನಗೆ ಸ್ವಾಮಿ ಅಕ್ಷರ ಬರೆಯೋಂಥ ಒಂದು ಕೆಪಾಸಿಟಿ ಕೊಡಲಿಲ್ಲ. ನನ್ನ ಲೈಫಲ್ಲಿ ಇನ್ನೂ ಬೇರೆ ಏನೂ ಆಗ್ಬಿಡ್ತಿದೆ ಅಕ್ಷರ ಕೊಟ್ಬಿಟ್ಟಿದ್ರೆ. ನಾನು ಅಕ್ಷರ ಚೆನ್ನಾಗಿ ಕೊಡೋದ್ರಿಂದ ಟೀಚರ್ ಆಗಿ ಬಂದೆ, ಇವತ್ತು ಪಾಶ್ರಮ ಆಗಿದ್ದೀನಿ. ದೇವ್ರ ನಮಗೆ ಸ್ತೋತ್ರ. ಎಲ್ಲರೂ ದೇವ್ರ ಉದ್ದೇಶ ಇರ್ತದೆ. ನಮಗೆ ಕೊಡೋದಲ್ಲೂ ದೇವ್ರ ಉದ್ದೇಶ ಉಂಟು, ಕೊಡೋದ್ರಲ್ಲೂ ಸಹ ದೇವ್ರ ಉದ್ದೇಶ ಉಂಟು. ಆದರೆ ನೆರವೇರಿಸೋದ್ರಿಂದ ಖಂಡಿತ ಇನ್ನೂ 2 ಪಾಯಿಂಟ್ ಉಂಟು. ಸದ್ಯಕ್ಕೆ ಇವತ್ತಿಂದ ಮುಗಿಸೋಣ. ದೇವ್ರು ನಮಗೆ ಸ್ತೋತ್ರವಾಗಲಿ. ರಶ್ಮಿ ಮಗಳು ಇದಕ್ಕಾಗಿ ಪ್ರಾರ್ಥಿಸ್ಬೇಕಂತ ಕೇಳ್ಕೊಳ್ತೇನೆ. ಅಕ್ಕಮ್ಮ ಅದಾ ಅಷ್ಟಿಲ್ಲ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಜ್ಞಾನ ಸಂಪನ್ನನು ಸ್ವಾಮಿ. ಅದೇ ಪ್ರಕಾರವಾಗಿ ನಿನ್ನ ಮಕ್ಕಳನ್ನು ನಾವು ನಿನ್ನ ಮಕ್ಕಳಾದ ನಮ್ಮನ್ನು ಜ್ಞಾನವುಳ್ಳವರಾಗಿ ಮಾಡಬೇಕಾಗಿ ಸ್ವಾಮಿ, ಪಾಶ್ರಮನ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ನೀನು ಪ್ರತಿ ವಾರ ಮಾತನಾಡ್ತಾ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ, ಎಷ್ಟೋ ವಿಷಯಗಳನ್ನು, ಪರಲೋಕದ ಪ್ರಕಟಣೆಗಳನ್ನು ಅಪ್ಪ ನಿನ್ನ ಮಗಳ ಮುಖಾಂತರವಾಗಿ ನನಗೆ ತಿಳಿಸಿಕೊಡ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಇದು ಪರಲೋಕದಿಂದ ಅಪ್ಪ ನಿನ್ನ ಪರಿಶುದ್ಧಾತ್ಮನ ಜ್ಞಾನದಿಂದ ಪ್ರಕಟ ಆಗ್ತಾ ಇದೆಯೇ ಹೊರತು ಮನುಷ್ಯ ಮಾತ್ರದವರಿಂದಲ್ಲ ಅಂತ ನಾವು ನಂಬ್ತೇವೆ ಸ್ವಾಮಿ. ಕರ್ತನೆ, ನಾವು ವಾಕ್ಯಗಳನ್ನ ಬರೀ ಆಸಕ್ತಿಯಿಂದ ಕೇಳುವವರು ಮಾತ್ರವಾಗಿರದೆ ಅದನ್ನ ಕೇಳಿ ಅಪ್ಪ ಕಾರ್ಯರೂಪಕ್ಕೆ ಕೈಗೊಂಡು ನಡೆಯುವಂತ ಮಕ್ಕಳಾಗುವಂತೆ ನಮ್ಮನ್ನು ಒಬ್ಬೊಬ್ಬರನ್ನ ನೀನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ನಿನ್ನ ಬಾಯಿಂದ ಹೊರಟ ಮಾತು ಒಂದಾದರೂ ನೆರವೇರದೆ ನಿನ್ನ ಬಳಿಗೆ ಹಿಂದಿರುಗುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸುವ ಪ್ರಕಾರವಾಗಿ ಇವತ್ತಿನಿಂದಲೂ ಸ್ವಾಮಿ ಕರ್ತನೆ, ನಮ್ಮ ರೆಹಬೋತ್ ಸಭೆಯ ಒಂದು ಯೌವನಸ್ಥರ ಒಂದು ಕೂಟ ಇನ್ನೂ ಹೆಚ್ಚಾಗಿ ಜ್ಞಾನದ ಕಡೆಗೆ ಸಾಗ್ಲಿಕ್ಕಾಗುವಂತೆ ನಿನ್ನ ಆಶೀರ್ವದಿಸಿ ಕೊಡ್ರಿ ಸ್ವಾಮಿ. ಹೌದಪ್ಪ, ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೆಲ್ಲರಿಗೂ ಕಲಿಸ್ಬೇಕು, ನಮ್ಮನ್ನು ಇನ್ನೂ ಜ್ಞಾನವುಳ್ಳವರಾಗಿ ಮಾಡ್ಬೇಕಂತ ಪಾಶ್ರಮ ಏನೆಲ್ಲ ಎಫರ್ಟ್ ಆಗ್ತಾ ಇದ್ದಾರೋ ಸ್ವಾಮಿ, ಆ ಎಫರ್ಟ್ಗೆ ನೀನ್ ಸಹಾಯ ಕೊಡು ಸ್ವಾಮಿ. ಎಲ್ಲವೂ ಅವರಿಗೆ ಸಹಾಯಕರವಾಗಿ ಒಂದು ಸನ್ನಿವೇಶಗಳು ಮಾರ್ಪಡ್ಲಿಕ್ಕೆ ಆಗುವಂತೆ ಕೃಪೆ ಕೊಡು ಸ್ವಾಮಿ. ಅವ್ರಿಗಿನ್ನು ಹೆಚ್ಚಿನ ಆರೋಗ್ಯ, ದೈಹಿಕ ಬಲ ಎಲ್ಲವನ್ನ ನೀತನೆ ಅನುಗ್ರಹಿಸಿ ಕೊಡ್ರಿ. ನಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸ್ರಿ ಎಂಬುದಾಗಿ ಯೇಸು ನಾಮಕ್ಕೆ ಒಪ್ಪಿಸಿಕೊಡ್ತೇನಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ, ನಾವು ಈ ಸಮಯದಲ್ಲಿ ನಮ್ಮ ಸಭೆಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಹೊಂದಿಕೊಂಡಿದ್ದೇವೋ
ಸ್ವಾಮಿ. ಇನ್ನು ಅನೇಕ ಹೊರಗಡೆ ಇರುವಂತ ಸಭೆಯಲ್ಲಿ ಕೂಡ ಯೌವನಸ್ಥರಿಗೆ ಆ ಒಂದು ಅವಕಾಶಗಳು, ಆ ಒಂದು ಕರ್ತನೆ ಸೌಲಭ್ಯಗಳು ಸಿಗ್ಲಿಕ್ಕಾಗುವಂತೆ ನಾವೆಲ್ಲರೂ ಏಕಮನಸ್ಸಾಗಿ ಬೇಡ್ಕೊಳ್ತೇವೆ. ಸ್ವಾಮಿ ಅಪ್ಪ, ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಪ್ರತಿಯೊಂದು ಸಹಾಯಕ್ಕಾಗಿ ಸ್ತೋತ್ರ ಎಂಬುದಾಗಿ ಯೇಸುವಿನ ನಾಮಕ್ಕೆ ಒಪ್ಪಿಸಿಕೊಟ್ಟು ಬೇಡಿದ್ದೇನೆ ತಂದೆಯೇ. ಆಮೆನ್. ಆಮೆನ್.